ನಮಸ್ಕಾರ, ಜೈ ಭೀಮ್. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಂತಂದ್ರೆ 70ನೆಯ ಧರ್ಮಚಕ್ರ ಪರಿವರ್ತನಾ ದಿನದ ನಿಮಿತ್ತವಾಗಿ ಮೇರಾ ಭಾರತ್ ಮಹಾದಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಡುಬಡವರು SC ST ಮತ್ತು ಅಲ್ಪಸಂಖ್ಯಾತರಿಗೆ ಸರಳ ವಿವಾಹ ಕಾರ್ಯಕ್ರಮವಾದವರಿಗೆ ನಮ್ಮ ಸಂಸ್ಥೆಯಲ್ಲಿ ಇದೇ ದಿನಾಂಕ 26/10/2025 ಅಂಬೇಡ್ಕರ್ ರಿಂಗ್ ರಸ್ತೆ ಚಿಕ್ಕಪೇಟದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ಈ ಕಾರ್ಯಕ್ರಮದಲ್ಲಿ ವಧುವರರು ದಿನಾಂಕ 20ನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಅವರಿಗೆ ಮತ್ತು ಇಲಾಖೆ ವತಿಯಿಂದ ಕಡು ಬಡವರಿಗೆ 50,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ SC ST ಮತ್ತು ಮೈನಾರಿಟಿ ಸಮುದಾಯದ ವಧುವರರು ಹೊಸದಾಗಿ ಮದುವೆ ಮಾಡಿಕೊಳ್ಳತಕ್ಕಂಥ ವಧುವರರು ಬಂದು ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೇನಪ್ಪ ಅಂತಂದರೆ ಆಧಾರ್ ಕಾರ್ಡು ವಧುವರದ್ದು 2 ಮತ್ತು ಪ್ಯಾನ್ ಕಾರ್ಡು, ಕಾಸ್ಟ್ ಇನ್ಕಮು, SSLC ಮಾರ್ಕ್ಸ್ ಕಾರ್ಡು, ಆಮೇಲೆ ಜಾಯಿಂಟ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಾವು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಮೇಲೆ ಅವರು ವಿವಾಹ ನೋಂದಣಿ ಸರ್ಟಿಫಿಕೇಟನ್ನು ರಿಜಿಸ್ಟ್ರಿ ಆಫೀಸಲ್ಲಿ ಮಾಡಿಕೊಳ್ಳಬೇಕು. ಅದನ್ನು ತಂದು ನಮಗೆ ಸಬ್ಮಿಟ್ ಮಾಡಿದ್ರೆ ನಾವು ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲಾಖೆಗೆ ಸಬ್ಮಿಟ್ ಮಾಡ್ತೀವಿ. ಆ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಏನು ಸಹಾಯಧನ ನೀಡಬೇಕು ಕಡು ಫಲಾನುಭವಿಗಳಿಗೆ ವಧುವರರಿಗೆ ಆ ಸಹಾಯಧನವನ್ನು ನಮ್ಮ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹವನ್ನು ಮಾಡಿದ ನಂತರ ಅವರಿಗೆ ಆ ಅಮೌಂಟನ್ನು ಸರ್ಕಾರ ಅವರಿಗೆ ಕೊಡುತ್ತದೆ. ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಅಂತಂದ್ರೆ ಏನು ಮೇರಾ ಭಾರತ್ ಮಹಾನ್ ಸಾಮಾಜಿಕ ಮತ್ತು ಕಲ್ಯಾಣ ಸಂಸ್ಥೆ ವತಿಯಿಂದ ಅಕ್ಟೋಬರ್ ದಿನಾಂಕ 26 ದಿವಸ ಈ ಸರಳ ಸಾಮೂಹಿಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂತಂದ್ರೆ ಬೀದರ್ ನಗರದಲ್ಲಿರ್ತಕ್ಕಂಥ ಚಿಕ್ಕಪೇಟಲ್ಲಿ ಏನು ಹಬ್ಲಾಪುರ ರಿಂಗ್ ರಸ್ತೆ ಇದೆ, ಆ ರಸ್ತೆಯಲ್ಲಿ ಅಂಬೇಡ್ಕರ್ ಭವನ ಇದೆ. ಆ ಭವನದಲ್ಲಿ ಏನು ಯುವ ಜೋಡಿಗಳಿದ್ದಾರೆ, ಈಗಾಗಲೇ ಏನು ಮದುವೆಯನ್ನು ಮಾಡ್ಕೋಬೇಕಂತ ಇದ್ದಾರೆ, ಯಾರು ಅತಿಕ್ಕಿಂತ ಬಡವರಾಗಿರ್ತಾರೆ ಅಥವಾ ಅವರಿಗಂಬದೆ ನಮ್ಮ ಸಂಸ್ಥೆ ವತಿಯಿಂದ ಸರಳವಾಗಿ ಮದುವೆಯನ್ನು ಮಾಡಿಸಿ ಅವರ ಗಂಟೆ ಹೆಂಡತಿ ಜಾಯಿಂಟ್ ಆಗಿ ತಗೊಂಡ್ಬಿಟ್ಟು ದಾಖಲಾತಿ ನೀಡಬೇಕು, ಎಲ್ಲಾ ರೀತಿಯಾದ ಕನೆಕ್ಟ್ ಮಾಡಿಬಿಟ್ಟು ನಾವು ಕೂಡ ಪರಿಶೀಲನೆ ಮಾಡಿ ಮತ್ತು ಸರ್ಕಾರ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿದ ನಂತರ ಅವರ ಖಾತೆಗೆ 50,000 ರೂಪಾಯಿ ಹಾಕ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಜಿಲ್ಲೆದಂತ ಎಲ್ಲೇ ಯಾರ್ಯಾರು ಹೊಸ ಯುವಕರಾಗಿರೋ ಯುವತಿಯರಾಗಿರೋ ಮದುವೆ ಅಂತ ಇದ್ದಾರೆ, ಅವರು ಕಡವ ಬಡವರಾಗಿರ್ತಾರೆ, ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ದೊಡ್ಡ ಡಿಜೆ ಹಚ್ಚಿ ದೊಡ್ಡ ಮಾಡಕ್ ಆಗಲಾರ್ದ ಗರೀಬಾದಂತ ಪರಿಸ್ಥಿತಿ ಉಳ್ಳವರಿಗೆ ನಾವು ಈ ಒಂದು ಸಂಸ್ಥೆ ಕಡೆಯಿಂದ ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲಾ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತೇವೆ. ಅದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲನ ಬಾರಿಗೆ ಮೈನಾರಿಟಿಗಳಿಗೆ ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಮುಸ್ಲಿಮರಾಗಿರ್ಬೋದು ಅವರಿಗೂ ಅದೇ ಜೊತೆಯಾಗಿ SC ರೈಟ್ ಮತ್ತು SC ಲೆಫ್ಟ್ ಅವರಿಗೂ ಕೂಡ ಈ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ತನ್ನ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ಈ ತಮ್ಮೆಲ್ಲರ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೀವಿ. ಪ್ರೆಸ್ ಮೀಟ್ ಮಾಡೋ ಉದ್ದೇಶವೇನೆಂದರೆ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ಅದು ಏನದ ಅಂದ್ರೆ ಸರಳ ಸಾಮೂಹಿಕ ವಿವಾಹ ಅಂತೇಳಿ ಒಂದೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ಕಡು ಬಡವರಿಗೆ SC ST ಮೈನಾರಿಟಿ, ಫಸ್ಟ್ ಮೈನಾರಿಟಿ ಅಂದರೆ ಇಷ್ಟು ದಿನ ಮೈನಾರಿಟಿ ಇದ್ದಿದ್ದಿಲ್ಲ, ಈಗ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿ ಅದು ಏನು ಕಾರ್ಯಕ್ರಮ ಕೊಟ್ಟದ ಸರ್ಕಾರ ಮತ್ತು ಕಡು ಬಡವರಿಗೆ ಒಂದು ಸವಲತ್ತು ಕಡೆಯೋದು. ಅವರು ಈಗ ಒಬ್ಬೊಬ್ಬರು ಇದ್ದು ಕರೋಡಪತಿ ಒಬ್ಬೊಬ್ಬರು ಎಷ್ಟೋ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೋತಾರ. ಅಂಥದ್ರಾಗ ಈಗ ಬಡವರು ಇವ್ರಿಗೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡೋಕ್ಕಾಗಲ್ಲ. ಇದರ್ಲಿಂದ ಯಾವುದೋ ಇದರ್ಲಿಂದ ಸರ್ಕಾರದಿಂದ ಧನ ಸಹಾಯ ಸಿಗಲಿ ಇವ್ರಿಗೆ ಅಂತೇಳಿ ಕೆಲವರು ಈ ಸಂಸ್ಥೆಗಳಿಂದ ಏನ್ ಮಾಡಂತಾರ ಅಂದ್ರೆ ಸರಳ ಸಾಮೂಹಿಕ ವಿವಾಹ ಮಾಡ್ರಿ ಅಂತೇಳಿ ಈ ಸಂಸ್ಥೆಯಿಂದ ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಸರಳ ಸಾಮೂಹಿಕ ವಿವಾಹ ಅಂದ್ರೆ ದಿನಾಂಕ 26/10/2025 ಭಾನುವಾರ ಎಲ್ಲ ವಧುವರರು 12:25 ತನಕ ಅಲ್ಲಿ ಇರ್ಬೇಕು. ಎಲ್ಲಿ ಅಂದ್ರೆ ಚಿಕ್ಕಪೇಟೆ ರಂಗ ರಸ್ತೆ ಬೌದ್ಧ ಮಂದಿರ ಹತ್ರ ಎಲ್ಲ ವಧುವರಲ್ಲಿ ಇರ್ಬೇಕು. ಅವ್ರದ್ದೇನು ಕೆಲವು ಸರ್ಟಿಫಿಕೇಟ್ಗಳವ ರಿಜಿಸ್ಟರ್ ಮಾಡೋಂಥವು. ಹುಡುಗಂದು
ಆಧಾರ್ ಕಾರ್ಡು ಮತ್ತು ಮಾಸ್ ಕಾರ್ಡು ತರಬೇಕು. ಮತ್ತು ಹುಡುಗಿದು ಆಧಾರ್ ಕಾರ್ಡು ಮಾಸ್ ಕಾರ್ಡು, ಕಾಸ್ಟ್ ಇನ್ಕಮ್ ಅವು ರಿಜಿಸ್ಟರ್ ಆದ್ಮೇಲೆ ಹಿಂದಿನ ಗಡಿ ಅವು ಕಾಸ್ಟ್ ಇನ್ಕಮ್ ಎಲ್ಲ ಒಂದು ಇದು ಮಾಡ್ಕೊಂಡು ಅವು ವಸ್ತು ದಾಖಲೆಗಳು ತರಬೇಕು. ಮತ್ತು ಅದೇ ರೀತಿ ಈ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಸಂಸ್ಥೆ, ಈ ಸಂಸ್ಥೆ ಮುಖ್ಯ ಅಧ್ಯಕ್ಷರಾದ ಕಲ್ಯಾಣರಾವ್ ಗುಂಡಾಳಿಕರ್ ಅವರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಉದ್ದೇಶವಿಟ್ಕೊಂಡು ಈ ಏನು ಕಾರ್ಯಕ್ರಮ ಮಾಡತ್ತಾರ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ಅದೇ ರೀತಿಯಿಂದ ತಮ್ಮ ಯಾರಿಗಾದರೂ ಮಾಹಿತಿ ಇಲ್ಲದಿದ್ದರೆ ಕೆಳಗೆ ತಮ್ಮ ಸಂಪರ್ಕ ನಂಬರ್ಗಳನ್ನು ಕೊಟ್ಟಿರ್ತಾರೆ, ಫೋನ್ ನಂಬರ್, ಮೊಬೈಲ್ ನಂಬರ್ ಅವ. ಅದೇ ಮತ್ತ ನಮ್ದು ಒಂದು ಆಫೀಸ್ದು ಇದು ಮೆನ್ಷನ್ ಕೂಡ ಅದ, ಆಫೀಸ್ದು ಅಡ್ರೆಸ್ ಕೂಡ ಅದ. ಅದಕ್ಕೆ ಯಾರಿಗೂ ಕೂಡ ಕಾಲ್ ಮಾಡಿ ತಮ್ಮ ದಾಖಲೆಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಮೊಬೈಲ್ ನಂಬರ್ ಹೇಳಿ ಸರ್. 8431131311 6360253655 8861197238 7676492341.